ಭಾರತ ಬಿಟ್ಟು ತೊಲಗಿ ಚಳುವಳಿಯ ಅವಧಿ. ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದ ಒಂದು ಪುಟ್ಟ ಊರಿನ ಒಬ್ಬ ಶಿಕ್ಷಕನನ್ನ ಬ್ರಿಟಿಷರು ಬಂಧಿಸಿದ್ದರು. ಆ ಶಿಕ್ಷಕನ ಹಿರಿಯ ಮಗ 18 ವರ್ಷದ ಮೋಹನ್ ಮತ್ತು ಅವನ ಸ್ನೇಹಿತೆ ಸುಮನ್ ಒಂದು ವಿಭಿನ್ನ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಮುಷ್ಕರವನ್ನು ಹೂಡಲು ಯೋಜಿಸಿದ್ದರು. ಆ ಶಿಕ್ಷಕನ ಕಿರಿಯ ಮಗ 13 ವರ್ಷದ ಬಾಬು ಮತ್ತು 11 ವರ್ಷದ ಮಗಳು ಮಂಜು ಆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಲು ಕಾತುರದಿಂದ ಕಾಯುತ್ತಿದ್ದರು. ಮಂಜು, ನೀನು ಬರ್ತೀಯಾ? ಬರೋದಾ? ಎಲ್ಲಿಗೆ? ಅವರಿಬ್ಬರು ಮಾತನಾಡುತ್ತಿರುವಾಗಲೇ ಧ್ವನಿಗಳು ಕೇಳಿದವು. ಅವರು ಬರುತ್ತಿದ್ದಾರೆ, ಅವರು ಬರುತ್ತಿದ್ದಾರೆ. ಮಕ್ಕಳು ಮಳೆಯನ್ನು ಲೆಕ್ಕಿಸದೆ ನುಗ್ಗಿ ಬರುತ್ತಿದ್ದಾರೆ. ಒಂದಷ್ಟು ಪೊಲೀಸರು ವಿದ್ಯಾರ್ಥಿಗಳ ಮುಂದೆ ಮತ್ತು ಒಂದಷ್ಟು ಪೊಲೀಸರು ವಿದ್ಯಾರ್ಥಿಗಳ ಬದಿಯಲ್ಲಿ ಬರುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಪೊಲೀಸರನ್ನು ಲೆಕ್ಕಿಸದೆ ಚಳುವಳಿಯನ್ನು ಮುಂದುವರಿಸಿದ್ದಾರೆ. ವಿದ್ಯಾರ್ಥಿಗಳು ಸ್ತಬ್ಧವಾಗಿ ಹೊರಟಿದ್ದಾರೆ. ಯಾವುದೇ ಘೋಷಣೆಗಳಿಲ್ಲ, ಕೂಗಾಟವಿಲ್ಲ, ಕೇವಲ ಪಾದದ ಶಬ್ದಗಳು ಮಾತ್ರ ಕೇಳಿಸುತ್ತಿವೆ. ಮಳೆ ಹನಿಯ ಸದ್ದು, ವೀಕ್ಷಿಸುತ್ತಿರುವ ಜನರ ಗುಂಪಿನಲ್ಲಿ ಸಣ್ಣದಾದ ಧ್ವನಿ ಮಾತ್ರ ಕೇಳಿಸುತ್ತಿದೆ. ಬಾಬು ಕಾತರದಿಂದ ತನ್ನ ಸಹೋದರ ಮೋಹನ್ನನ್ನು ನೋಡುತ್ತಿದ್ದ. ಅವನು ಅಲ್ಲಿ ಬಿಳಿ ಪೈಜಾ ಮತ್ತು ಕೆನೆ ಹಾಲಿನ ಬಣ್ಣದ ಒಂದು ಶರ್ಟ್ ಅನ್ನು ಧರಿಸಿ ಇನ್ನೊಬ್ಬ ಯುವಕನ ಜೊತೆಗೂಡಿ ಮಹಾತ್ಮ ಗಾಂಧೀಜಿಯ ಭಾವಚಿತ್ರವನ್ನು ಎತ್ತಿ ಹಿಡಿಕೊಂಡು ಬರುತ್ತಿದ್ದಾರೆ. ಅವರು ಬಹಳ ಹೊತ್ತಿನವರೆಗೂ ಆ ಭಾವಚಿತ್ರವನ್ನು ಹಿಡಿದು ಬರುತ್ತಿದ್ದಕ್ಕೆ ಅವರ ತೋಳುಗಳು ನೋಯುತ್ತಿರಬಹುದು. ಆದರೆ ಅವರ ಮುಖದಲ್ಲಿ ಆ ಭಾವನೆ ಕಾಣಿಸುತ್ತಿಲ್ಲ. ಈಗ ಮೆರವಣಿಗೆಯ ನಾಯಕಿ ಸುಮನ್ ಆ ನಿಷೇಧಿತ ಬಾಗಿಲನ್ನು ದಾಟಿ ಪೊಲೀಸ್ ಅಧಿಕಾರಿ ಬಳಿ ಹೋದಳು. ಪೊಲೀಸ್ ಅಧಿಕಾರಿ DSP ಮತ್ತು ಉಳಿದ ವಿದ್ಯಾರ್ಥಿಗಳ ಮಧ್ಯೆ ಒಂದಷ್ಟು ವಾದ ವಿವಾದ ಕಾಣಿಸಿದಂತೆ ತೋರಿ. ಮಳೆ ಕಡಿಮೆಯಾಯಿತು. ಪೊಲೀಸ್ ಅಧಿಕಾರಿ ತನ್ನ ಟೋಪಿಯನ್ನು ತೆಗೆದು ತನ್ನ ಕೂದಲನ್ನು ಜಾಡಿಸಿದ. ಪೊಲೀಸ್ ಅಧಿಕಾರಿಯು ಒಂದು ಬಾರಿ ಜೋರಾಗಿ ನಕ್ಕ. ಆದರೆ ವಿದ್ಯಾರ್ಥಿಗಳು ಮಾತ್ರ ಗಂಭೀರವಾಗಿದ್ದರು. ಅದರಲ್ಲೊಬ್ಬ ವಿದ್ಯಾರ್ಥಿ ಪೊಲೀಸ್ ಅಧಿಕಾರಿ ಕೈಗೆ ಒಂದು ಪೇಪರ್ ಅನ್ನು ನೀಡಿದ. ಆ ಅಧಿಕಾರಿಯು ಅದನ್ನು ತೆಗೆದುಕೊಂಡು ಅದರ ಕಡೆ ನೋಡದೆ ತಲೆಯಾಡಿಸಿದ. ವಿದ್ಯಾರ್ಥಿಗಳು ಮರಳಿದರು. ಮರಳುತ್ತಿರಬೇಕಾದರೆ ಒಬ್ಬ ವಿದ್ಯಾರ್ಥಿ ಜೋರಾಗಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಉಳಿದ ಎಲ್ಲ ವಿದ್ಯಾರ್ಥಿಗಳು ಅವನಿಗೆ ಧ್ವನಿಗೂಡಿದರು. ನಂತರ ಅವಸರದಿಂದ ತಾವು ಬಂದ ದಾರಿಗೆ ವಿದ್ಯಾರ್ಥಿಗಳು ಮರಳಿದರು. ಇಷ್ಟೇ ಮುಗಿತಾ? ಮತ್ತೇನ್ ಮಾಡ್ಬೇಕಿತ್ತು? ಡ್ಯಾನ್ಸ್ ಮಾಡ್ಬೇಕಿತ್ತ? ಏನ್ ನಾಟಕ ಮಾಡ್ಬೇಕಿತ್ತ? ಆದ್ರೂ ಮಂಜು ಏನ್ ನಿರೀಕ್ಷೆ ಮಾಡಿದ್ಲು ಅನ್ನೋದು ಬಾಬುಗೆ ಗೊತ್ತಿತ್ತು. ಅದಕ್ಕೆ ಅವನು ತನ್ನ ಸಹೋದರ ಮೋಹನ್ ಮನೆಗೆ ಬಂದಾಗ ಅದೇ ಪ್ರಶ್ನೆಯನ್ನೇ ಕೇಳಿದ. ಮೋಹನ್, ನೀವೇಕೆ ಶಾಂತವಾಗಿ ಹಿಂದಿರುಗಿದಿರಿ? ಪೊಲೀಸರು ಏನಾದ್ರೂ ಮಾಡುವರು ಎಂಬ ಭಯವೇ? ಭಯ ಸಾಧ್ಯನೇ ಇಲ್ಲ. ನಾವು ಆ ರೀತಿಯಲ್ಲಿ ಯೋಜನೆ ಹಾಕಿದ್ದೆವು. ನಮಗೆ ಗೊತ್ತಿತ್ತು ಅವರು ನಮ್ಮನ್ನ ಬಾಗಿಲು ಬಳಿ ತಡೀತಿದ್ರು ಎಂದು. ನಮಗೆ ಗೊತ್ತು ಪೊಲೀಸರು ನಮ್ಮಿಂದ ಹಿಂಸೆ ಮತ್ತು ಪ್ರತಿಭಟನೆಯನ್ನು ನಿರೀಕ್ಷೆ ಮಾಡಿದ್ರು ಎಂದು. ಪೊಲೀಸರು ನಮ್ಮನ್ನು ಹೊಡೆದು ಜೈಲಲ್ಲಿ ಕೂಡಿ ಹಾಕಲು ಕಾಯ್ತಿದ್ರು. ಆದರೆ ನಾವು ಜೈಲಿಗೆ ಹೋಗಲು ಸಿದ್ಧರಿಲ್ಲ. ನಾವು ಅವರಿಗೆ ಹೆಚ್ಚು ತೊಂದರೆಯನ್ನು ಕೊಡಲು ಬಯಸಿದ್ದೇವೆ. ಅಲ್ಲಿವರೆಗೂ ಜೈಲಿಗೆ ಹೋಗಲ್ಲ. ಅದಕ್ಕಾಗಿ ನಾವು ಈ ಅವಕಾಶವನ್ನ ಪೊಲೀಸರಿಗೆ ನಾವು ನೀಡಲಿಲ್ಲ. ನಿಮ್ಮ ಮುಂದಿನ ನಡೆ ಏನು ಹಾಗಿದ್ರೆ?
ಇದೊಂದು ರೀತಿಯ ಯುದ್ಧ ಘೋಷಣೆ. ಅವರಿಗೆ ನಾವು ಹೇಳಿದ್ದೇವೆ, ಇದು ನಮಗಾಗಿ ಯುದ್ಧ. ಬ್ರಿಟಿಷರೇ ನೀವು ಇದರಲ್ಲಿ ಶತ್ರುಗಳು. ನೀವು ನಿಮ್ಮ ಉದ್ದೇಶವನ್ನು ತಿಳಿಸುವವರೆಗೂ ಯುದ್ಧ ಪ್ರಾರಂಭಿಸುವುದಿಲ್ಲ ಅಲ್ಲವೇ? ನಾವು ಯುದ್ಧವನ್ನು ಘೋಷಿಸಿದ್ದೇವೆ. ಅಂದ್ರೆ ನೀನೇನು ಅಡಾಲ್ಫ್ ಹಿಟ್ಲರ್ನ? ನಾವು ಅಡಾಲ್ಫ್ ಹಿಟ್ಲರ್ ಆಗಿರದೇ ಇರಬಹುದು, ಆದರೆ ಇದು ಒಂದು ರೀತಿಯಲ್ಲಿ ಅದರಂತೆಯೇ. ನೀವು ಆ ಪೊಲೀಸರಿಗೆ ನೀಡಿದ ಪೇಪರ್ನಲ್ಲಿ ಏನಿತ್ತು? ಅದು ಕಲೆಕ್ಟರ್ಗೆ ಒಂದು ಎಚ್ಚರಿಕೆ ನೋಟಿಸ್. ತಾನು ಪ್ರತಿನಿಧಿಸುವ ಸರ್ಕಾರಕ್ಕೆ ಭಾರತವನ್ನು ಬಿಟ್ಟು ಹೋಗುವಂತೆ ಹೇಳಲು ಅದರಲ್ಲಿ ತಿಳಿಸಲಾಗಿತ್ತು. ಅಥವಾ ಮುಂದೆ ವಿಪತ್ತುಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ಕೂಡ ಆ ಒಂದು ನೋಟಿಸಲ್ಲಿ ನಾವು ನೀಡಿದ್ದೆವು. ಸುಮನ್ ಮತ್ತು ಇನ್ನೊಬ್ಬ ಹುಡುಗ ರಾತ್ರಿ ಊಟ ಮಾಡಿದ ನಂತರ ಕೆಲಸಕ್ಕೆ ತೊಡಗಿದ್ರು. ಆ ಹುಡುಗ ಒಂದು ವಾರ್ತಾಪತ್ರಿಕೆಯಿಂದ ಮುಚ್ಚಿದ ರಹಸ್ಯವಾದ ಪಾರ್ಸಲ್ ಅನ್ನು ಹೊರತೆಗೆದ. ಅದನ್ನು ತಗೊಂಡು ಬಂದ್ರಾ? ಹೌದು, ತೆಗೆದುಕೊಂಡು ಬಂದಿದ್ದೇನೆ. ಇದನ್ನು ತರಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಯ್ತು. ಇದನ್ನೆಲ್ಲ ಇಡೋದು? ಓ, ಅಮ್ಮ, ಇದನ್ನ ನನ್ನ ರೂಮಲ್ಲಿ ಇಡೋಣ? ಬೇಡ, ಇದನ್ನು ಆ ದೇವರ ಕೋಣೆಯಲ್ಲಿ ಇಡಿ. ಅಲ್ಲಿ ಬೆಳಕು ಮಂದವಾಗಿದೆ. ಆಯ್ತಮ್ಮ. ನಡಿ, ಆ ದೇವರ ಕೋಣೆಯಲ್ಲಿ ಇಡೋಣ. ಆ ಹುಡುಗ ದೇವರ ಕೋಣೆಯಲ್ಲಿ ಆ ಪಾರ್ಸಲ್ ಅನ್ನು ಇಟ್ಟು ಹೋದನು. ಸುಮನ್, ಮೋಹನ್ ಮತ್ತು ಅಮ್ಮ ದೇವರ ಕೋಣೆಯಲ್ಲಿ ನಡೆದರು. ಬಾಬು ಮತ್ತು ಮಂಜು ಆ ರಹಸ್ಯವಾದ ಪಾರ್ಸಲ್ನತ್ತ ಕುತೂಹಲದಿಂದ ನೋಡುತ್ತಿದ್ದರು. ಆ ಪಾರ್ಸಲ್ನಿಂದ ಹೊರತೆಗೆದಾಗ ಅದರಲ್ಲಿ ಒಂದು ಮುದ್ರಣ ಯಂತ್ರ ಇತ್ತು. ಬಾಬು, ನೀನು ಹೊರಗಡೆ ಕುಳಿತುಕೋ. ಯಾರಾದರೂ ನಮ್ಮ ಮನೆ ಕಡೆ ಬಂದರೆ ನೀನು ನಮಗೆ ತಿಳಿಸು. ಮಂಜು, ನೀನು ಹೋಗಿ ಮಲಗು. ಅಥವಾ ಇಲ್ಲೇ ಹಾಲ್ನಲ್ಲಿ ಕುಳಿತು ಬಾಬು ಹೇಳಿದ್ದೇನೆ ನಮಗೆ ತಿಳಿಸು. ಬಾಬು ಹೊರಗಡೆ ತುಂಬಾ ಜಾಗರೂಕನಾಗಿ ಕುಳಿತ. ಅದು ಮೊದಲು ಸ್ವಲ್ಪ ಅದು ಇದು ಏನೋ ಮಾಡುತ್ತಾ ಕುಳಿತ. ಅಲ್ಲಿ ಏನೂ ಕಾಣಿಸಲಿಲ್ಲ. ಸಮಯ ಈಗ 9 ಗಂಟೆಯಾಯಿತು. ಆಗ ತಾನೇ ಮೊದಲನೇ ಜಾಗತಿಕ ಯುದ್ಧ ನಡೆಯುತ್ತಿರುವ ವಿಷಯ ಬಾಬುನಿಗೆ ನೆನಪಿಗೆ ಬಂತು. ಮತ್ತೆ ತಕ್ಷಣ ತನ್ನ ಕಾರ್ಯದ ನೆನಪಾಗಿ ಅಲ್ಲಿ ಒಬ್ಬ ವ್ಯಕ್ತಿ ಬೈಕ್ನಿಂದ ಇಳಿದು ಬಂದು ಒಂದು ಸಿಗರೇಟ್ ಅನ್ನು ಹೊತ್ತಿಸಿದ್ದನ್ನು ನೋಡಿದ. ಮತ್ತೊಂದು ಬೈಕ್ ಬಂದಿತು. ಈಗ ಬಾಬು ಮತ್ತು ಮಂಜು ಕುತೂಹಲದಿಂದ ನೋಡುತ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನೆ ಕಡೆ ಬರುತ್ತಿದ್ದಾನೆ. ಆಗ ಅಲ್ಲಿ ಎಲ್ಲರೂ ಶಾಂತರಾದ. ದೇವರ ಕೋಣೆಯಿಂದ ಶಾಂತರಾಗಿ ಆ ವ್ಯಕ್ತಿ ಕಡೆನೆ ನೋಡುತ್ತಿದ್ದರು. ಆ ಕತ್ತಲಲ್ಲಿ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಆಗ ಅಮ್ಮ ಎದ್ದು ದೇವರ ಕೋಣೆಯಿಂದ ಹೊರಗಡೆ ಬಂದಳು. ಮೋಹನ್, ಸುಮನ್ ಹೊರಗಡೆ ಬಂದರು. ಆ ದೇವರ ಕೋಣೆಯನ್ನು ಮುಚ್ಚಿದರು. ಆಗ ಬಾಗಿಲನ್ನು ಯಾರೋ ಬಡಿದ ಸದ್ದಾಯಿತು. ಬಾಬು ತನ್ನ ಕೋಣೆಗೆ ಹೋಗಿ ಹಾಸಿಗೆ ಹೊತ್ತುಕೊಂಡು ಮಲಗಿದ. ಮತ್ತೆ ಅದೇ ಸದ್ದು. ಯಾರದು? ಮೋಹನ್, ಹೋಗಿ ನೋಡು. ಅಮ್ಮ, ಅವರು ಇನ್ಸ್ಪೆಕ್ಟರ್ ಪಾಟೀಲ್ ಸಾಹೇಬ್ರು. ಏನು ಬೇಕಾಗಿದೆಯಂತೆ? ನಾನು ನಿಮಗೆ ತೊಂದರೆ ಕೊಡಲು ಬಂದಿಲ್ಲ. ನಿಮ್ಮ ಗಂಡ ಮತ್ತು ನಾನು ಇಬ್ಬರು ಕ್ಲಾಸ್ಮೇಟ್. ನಾನು ಅವರ ಸ್ನೇಹಿತ. ಅವನು ನಿಜವಾಗಿಯೂ ಪೊಲೀಸ್ ಅಧಿಕಾರಿಯೇ, ಆದರೆ ಅವನು ಸಾಮಾನ್ಯ ಬಟ್ಟೆಯಲ್ಲಿ ಹಾಗೆ ಕಾಣಿಸುತ್ತಿಲ್ಲ. ಹೌದು, ನಾವಿಬ್ಬರು ಶಾಲೆಯಲ್ಲಿ ಸ್ನೇಹಿತರು. ಅವನು ನನಗಿಂತ ಬಹಳ ಮುಂದಿದ್ದ. ಅವನು ಪ್ರತಿಭಾವಂತ, ನಾನು ದಡ್ಡ. ಅವನು ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. ನಾನು ಎಷ್ಟೋ ಬಾರಿ ಮೇಷ್ಟ್ರಿಂದ ಹೊಡೆತ ತಿಂದಿದ್ದೇನೆ.
ಪ್ಲೀಸ್ ಪಾಟೀಲ್ ಸಾಹೇಬ್ರೆ, ನೀವು ಯಾಕೆ ಬಂದಿದ್ದೀರಾ ಹೇಳಿ. ನಿಮ್ಮ ಮನೆಗೆ ಪೊಲೀಸರು ತಪಾಸಣೆಗೆ ಬರುತ್ತಿದ್ದಾರೆ. ಯಾವಾಗ? ಬಹುಶಃ ಇವತ್ತು ರಾತ್ರಿ ಅವರು ಬರಬಹುದು. ನಾನು ಸಾಹೇಬರು ಹೇಳೋದನ್ನ ಕೇಳಿದೆ. ಅವರು ಮುದ್ರಣ ಯಂತ್ರದ ಬಗ್ಗೆ ಮಾತನಾಡ್ತಿದ್ರು. ನೀವು ರಹಸ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಗಳನ್ನ ಆ ಮುದ್ರಣ ಯಂತ್ರದ ಮೂಲಕ ಮುದ್ರಿಸುತ್ತಿದ್ದೀರಿ ಎಂದು ಅವರು ಹೇಳಿದರು. ಮುದ್ರಣ ಯಂತ್ರವನ್ನ ನೀವು ಇಲ್ಲೇ ಬಚ್ಚಿಟ್ಟಿದ್ದೀರಿ ಎನ್ನುವ ಮಾಹಿತಿ ಅವರಿಗೆ ಗೊತ್ತಾಗಿದೆ. ಅದಕ್ಕಾಗಿ ಅವರು ಪೊಲೀಸ್ ತಪಾಸಣೆಗೆ ನಿಮ್ಮ ಮನೆಗೆ ಬರುತ್ತಾರೆ. ನಿಮ್ಮಲ್ಲಿ ಆ ಮುದ್ರಣ ಯಂತ್ರ ಇದೆಯಾ? ಇಲ್ಲ, ಯಾವ ಮುದ್ರಣ ಯಂತ್ರವೂ ನಮ್ಮ ಮನೆಯಲ್ಲಿಲ್ಲ. ನೀವು ನನ್ನ ಮೇಲೆ ಸಂಶಯ ಪಟ್ಟು ನನ್ನ ಸಮಯವನ್ನು ವ್ಯರ್ಥಗೊಳಿಸುತ್ತಿದ್ದೀರಿ. ದಯವಿಟ್ಟು ಆ ಮುದ್ರಣ ಯಂತ್ರ ಎಲ್ಲಿದೆ ಹೇಳಿ. ಹೌದು, ಆ ಮುದ್ರಣ ಯಂತ್ರ ಮನೆಯಲ್ಲಿ ಇದೆ. ಹೌದಾ? ಹಾಗಿದ್ರೆ ಅದು ಎಲ್ಲಿದೆ? ಹಾಗಿದ್ರೆ ಅದನ್ನು ನನಗೆ ಕೊಡಿ, ಮತ್ತೆ ನಾನು ನಿಮಗೆ ಬೇಕಾದಾಗ ಕೊಡುತ್ತೇನೆ. ಅಮ್ಮ, ಏನು ಮಾಡುತ್ತಿರುವೆ? ಈ ಪೊಲೀಸರನ್ನ ಹೇಗೆ ನಂಬುವುದು? ಮೋಹನ್, ನೀನಿನ್ನೂ ಚಿಕ್ಕವನು. ನೀನು ತಿಳಿದುಕೊಳ್ಳಬೇಕಾದದ್ದು ಸಾಕಷ್ಟು ಇದೆ. ನಾನೊಬ್ಬ ಪೊಲೀಸ್ ಹೌದು, ಆದರೆ ನಿಮ್ಮ ತಂದೆ ನನ್ನ ಸ್ನೇಹಿತ. ಮತ್ತು ಈ ದೇಶ ನಿನ್ನದು ಹೇಗೋ ಹಾಗೆ ನನ್ನದು ಕೂಡ. ಬೇಗ ನನಗೆ ಅದನ್ನು ಕೊಡಿ. ಅವರು ಯಾವಾಗಲಾದರೂ ಬರಬಹುದು. ಬನ್ನಿ, ಅದು ಇಲ್ಲಿದೆ. ಸುಮನ್, ನೀನು ಅದನ್ನು ಹೊರಗಡೆ ತೆಗೆದುಕೊಂಡು ಬಾ. ನಿಮ್ಮ ಬಳಿ ಒಂದು ದೊಡ್ಡ ಚೀಲ ಇದ್ದರೆ ಕೊಡಿ. ಇಲ್ಲಿದೆ, ತಗೊಳ್ಳಿ. ಮೋಹನ್, ಸುಮನ್ ಮತ್ತೆ ಪಾಟೀಲರು ಎಲ್ಲರೂ ಆ ಮುದ್ರಣ ಯಂತ್ರವನ್ನು ತೆಗೆದುಕೊಂಡು ಹೋದರು. ಮನೆಯು ಪ್ರಶಾಂತವಾಯಿತು. ಬಾಬು, ನೀನು ಹೋಗಿ ಮಲಗು. ಮಲಗೋದ? ಪೊಲೀಸ್ ಬರ್ತಾ ಇದ್ದಾರೆ. ಯಾರು? ಯಾರಿದ್ದೀರಾ ಒಳಗಡೆ? ಬಾಗಿಲನ್ನು ತೆಗೆಯಿರಿ. ಮೋಹನ್, ಹೋಗಿ ನೋಡು ಯಾರು ಬಂದಿರೋದು. ಅಮ್ಮ, ಪೊಲೀಸ್ ಬಂದಿದ್ದಾರೆ.